ಕಳೆದ 24 ಗಂಟೆಗಳಲ್ಲಿ ಅಮೆರಿಕದ 100 ಸೈನಿಕರ ಹತ್ಯೆಯನ್ನು ಮಾಡಲಾಗಿದೆ. ಇರಾನ್ನ ಐಆರ್ಜಿಸಿಯಿಂದ ಸ್ಫೋಟಕವಾಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಿದೆ. ಮಧ್ಯಪ್ರಾಚ್ಯ ಕೊತ ಅಂತ ಇದೆ. 24 ಗಂಟೆಗಳಲ್ಲಿ ಅಮೆರಿಕದ 100 ಸೈನಿಕರು ಹತ್ಯೆಯಾಗಿದ್ದಾರೆ. ಇರಾನಿನ ಐಆರ್ಜಿಸಿಯಿಂದ ಈ ಮಾಹಿತಿಗಳು ಹೊರಗೆ ಬರ್ತಿದೆ. ಅಮೆರಿಕದ ಬೇರೆ ಬೇರೆ ನೆಲೆಗಳಲ್ಲಿ ಯೋಧರ ಹತ್ಯೆ ಆಗ್ತಿದೆ. ಸಾವಿನ ಬಗ್ಗೆ ಇರಾನ್ ಸೇನೆಯಿಂದ ಮಾಹಿತಿಗಳು ಹೊರಗೆ ಬರ್ತಿದೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಿದೆ. ಮುಂದೇನಾಗಬಹುದು, ಇಲ್ಲಿಗೆ ನಿಲ್ಲುತ್ತಾ ಅಂತ. ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನನ್ನ ಅಕ್ಷರಶಃ ಧ್ವಂಸ ಮಾಡಲಾಗ್ತಿದೆ. ನಿರಂತರವಾದಂತ ಮಿಸೈಲ್ ಅಟ್ಯಾಕ್, ಡ್ರೋನ್ ಅಟ್ಯಾಕ್ ಸೇರಿದಂತೆ ದಾಳಿ ಮೇಲೆ ದಾಳಿ ಆಗ್ತಿದೆ. ಬಟ್ ಕಳೆದ 24 ಗಂಟೆಯಲ್ಲಿ ಸದ್ಯ ಲಭ್ಯವಾಗ್ತಿರುವಂತಹ ಮಾಹಿತಿ ಪ್ರಕಾರ ಅಮೆರಿಕವನ್ನ ಇರಾನ್ ಟಾರ್ಗೆಟ್ ಮಾಡಿಕೊಂಡಿದೆ. ಅಮೆರಿಕಕ್ಕೆ ಸಂಬಂಧಪಟ್ಟಂತಹ 100 ಸೈನಿಕರನ್ನ ಹತ್ಯೆ ಮಾಡಲಾಗಿದೆ. ಬೇರೆ ಬೇರೆ ನೆಲೆಗಳಲ್ಲಿ ಎಲ್ಲೆಲ್ಲಿ ವಾಸವಾಗಿದ್ರು. ಯಾಕಂತಂದ್ರೆ ಸೌದಿ ಅರೇಬಿಯಾ ನೆಲವನ್ನ ಬಳಕೆ ಮಾಡಿಕೊಂಡು ಇರಾನ್ನತ್ತ ಇವರು ಗುರಿಯಾಗಿಸಿಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಈ ಯುದ್ಧದ ತೀವ್ರತೆ ಸುಮಾರು 12 ದೇಶಗಳಿಗೆ ವ್ಯಾಪಿಸ್ಬಿಟ್ಟಿದೆ. ಕುವೈಟು, ಓಮನ್ನು, ಲೆಬನಾನು ಸೇರಿದಂತೆ ಅನೇಕ ದೇಶಗಳು ವ್ಯಾಪಿಸಿದೆ. ಅದರ ನಡುವೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಒಂದೊಂದು ದೃಶ್ಯವೂ ಕೂಡ ರಣಭೀಕರವಾಗಿದೆ. ಈಗ ಅಮೆರಿಕದ ಸೇನಾ ಪಡೆಗಳಲ್ಲಿರುವಂತಹ ಸೈನಿಕರ ಸಾವಿನ ವಿಚಾರಗಳು ಬರ್ತಿದೆ. ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಇರುವಂತಹ ಮಾಹಿತಿಯನ್ನ ಇರಾನಿನ ಸೇನೆಯಿಂದಲೇ ಅಧಿಕೃತವಾಗಿ ಹೊರಗೆ ಬರ್ತಿದೆ. ನೋಡಿ, ನಾವು ಅಮೆರಿಕದ ಸೈನಿಕರನ್ನ ಹತ್ಯೆ ಮಾಡಿದ್ವಿ, ಸುಮ್ಮನೆ ಬಿಡೋದಿಲ್ಲ. ನಮ್ಮ ಸರ್ವೋಚ್ಚ ನಾಯಕನ ಹತ್ಯೆಗೆ ನಾವು ವಾಪಸ್ ಮುಯ್ಯಿಗೆ ಮುಯ್ಯಿ ಎನ್ನುವಂತ ಹೆಜ್ಜೆ ಇಡ್ತಿದ್ದಾರೆ. ಇಸ್ರೇಲ್ ಮೇಲೆ ಮತ್ತೆ ದಾಳಿಯನ್ನು ಮಾಡಿದೆ ಇರಾನ್. ಮುಂದುವರಿತಾನೆ ಇದೆ. 40 ಮಿಸೈಲ್ಗಳ ಮೂಲಕ ಅತಿ ದೊಡ್ಡ ದಾಳಿ ಮಾಡಿಬಿಟ್ಟಿದ್ದಾರೆ. ಆಪರೇಷನ್ ಟ್ರೂ ಪ್ರಾಮಿಸ್ ಈ 4ರ 17ನೆಯ ಹಂತ ಇದು. ಅಮೆರಿಕ ಹಾಗೂ ಇಸ್ರೇಲ್ ನೆಲೆಗಳ ಮೇಲೆ ದಾಳಿ ಆಗ್ತಿದೆ. ಇರಾನ್ ಈಗ ಪ್ರತೀಕಾರದ ಹೆಜ್ಜೆಯನ್ನ ಇಡ್ತಾ ಇದೆ. ಆರಂಭಿಕವಾಗಿ ಇರಾನ್ ಮೇಲೆ ದಾಳಿ ಆಯಿತು. ಈಗ ನಮ್ಮ ಮೇಲೆ ದಾಳಿ ಮಾಡಿದವ್ರ ಮೇಲೆ ನಾವು ಕೌಂಟರ್ ಅಟ್ಯಾಕ್ ಮಾಡೇ ಮಾಡ್ತೀವಿ, ಸುಮ್ಮನಿರೋದಿಲ್ಲ ಅಂತ ಒಂದಿಷ್ಟು ವಾರ್ನಿಂಗ್ಗಳನ್ನು ನಿರಂತರವಾಗಿ ಇರಾನ್ ಕೂಡ ಕೊಟ್ಟಿತ್ತು. ಈಗ ಇರಾನ್ನಿಂದ ಅಮೆರಿಕ ಇರಬಹುದು, ಜೊತೆಯಲ್ಲಿ ಇಸ್ರೇಲಿನ ಮೇಲೂ ಕೂಡ ದಾಳಿ ಆಗ್ತಿದೆ. ಅದರಂತೆ 40 ಬಲಿಷ್ಠವಾಗಿರುವಂತಹ ಮಿಸೈಲ್ಗಳ ಮೂಲಕವಾಗಿ ಒಂದು ಅತಿ ದೊಡ್ಡ ದಾಳಿ ಮಾಡಿಬಿಟ್ಟಿದ್ದಾರೆ. ಆಪರೇಷನ್ ಟ್ರೂ ಪ್ರಾಮಿಸ್ ಈ 4ರ 17ನೆಯ ಹಂತದ ಒಂದು ಭಾಗವಾಗಿ ಈ ಹತ್ಯೆ, ಈ ದಾಳಿಗಳಾಗ್ತಿದೆ. ವಾರಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ನೋಡಿ, 10 ದಿನದವರೆಗೆ ಎಲ್ಲಾದ್ರೂ ಈ ಯುದ್ಧ ಮುಂದುವರೆದ್ರೆ ಮಿಸೈಲ್ಗಳೇ ಇಲ್ಲ ಅಂತೆ, ಕೊರತೆಗಳು ಕಾಡ್ತಿದ್ಯಾ? ಯುದ್ಧದ ನಡುವೆ ಅಮೆರಿಕಕ್ಕೆ ಶಸ್ತ್ರಾಸ್ತ್ರಗಳ ಈ ಒಂದು ಭರತೆ ಕಾಡ್ತಿದ್ಯಾ? ಟ್ರಂಪ್ ಸರ್ಕಾರಕ್ಕೆ ಪೆಂಟಗಾನ್ ಎಚ್ಚರಿಕೆಯನ್ನ ಕೊಡಲಾಗಿದೆ. ಪ್ರಮುಖವಾಗಿ ಇಂಟರ್ಸೆಪ್ಟರ್ ಮಿಸೈಲ್ಗಳ ಕೊರತೆ ಇದೆಯಾ? 4 ರಿಂದ 5 ವಾರಗಳ ಕಾಲ ಯುದ್ಧ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯುದ್ಧ ಮಾಡೋದಕ್ಕೆ ಸಿದ್ಧತೆಯನ್ನ ಟ್ರಂಪ್ ಅವರು ನಡೆಸಿದ್ರು. ಜಸ್ಟ್ 5 ವಾರ ಸಾಕು ಅಂತ ಹೇಳಿದ್ರು. ಟ್ರಂಪ್ ಯುದ್ಧ ದಾಹಕ್ಕೆ ತಣ್ಣೀರನ್ನ ಎರಚಿಬಿಟ್ಟಿದೆಯಾ ಪೆಂಟಗಾನ್? ಅಂದ್ರೆ ಯುದ್ಧದ ತೀವ್ರತೆ ಬಹಳ ನಿರಂತರವಾಗಿ ಸಾಗ್ತಿದೆ. ಹೆಚ್ಚಿಗಷ್ಟೇ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು. ಖಮೇನಿಯವರ ಹತ್ಯೆಯ ನಂತರದಲ್ಲೇ ಮುಗ್ದೋಗ್ಬಿಡುತ್ತೆ, ಒಂದು 4 ರಿಂದ 5 ವಾರಗಳಷ್ಟೇ ಕಾಲ, ನಂತರದಲ್ಲಿ ಎಲ್ಲವೂ ಕೂಡ ಸರಿಯಾಗ್ಬಿಡುತ್ತೆ, ಶುರು ಮಾಡಿದ್ದ ನಾವಲ್ಲ, ಅಂತ್ಯ ಮಾಡೋದು ನಾವು ಅನ್ನೋದಾಗಿ ಒಂದಷ್ಟು ಎಚ್ಚರಿಕೆಗಳನ್ನ ಕೊಟ್ಟಿದ್ರು. ಬಟ್ ನಿರಂತರವಾಗಿ ಆಗ್ತಿರುವಂತಹ ದಾಳಿಯಿಂದಾಗಿ ಅಮೆರಿಕದ ಬತ್ತಳಿಕೆ ಖಾಲಿ ಆಗ್ತಿದೆಯಾ? ಶಸ್ತ್ರಾಸ್ತ್ರಗಳ ಕೊರತೆಗಳು ಅವರನ್ನ ಕಾಡ್ತಿದೆಯಾ? ಒಂದಿಷ್ಟು ಪೆಂಟಗಾನ್ ಅನ್ನುವಂಥ ಪ್ರಮುಖವಾಗಿರುವ ವಿಚಾರದಲ್ಲಿ ಈಗ ಎಚ್ಚರಿಕೆ ಕೊಡ್ತಿದೆ. ಅಂದ್ರೆ ಇಂಟರ್ಸೆಪ್ಟರ್ ಈ ರೀತಿಯಾಗಿ ಒಂದು ಮಿಸೈಲ್ ದಾಳಿ ಆಗುತ್ತಂತಂದ್ರೆ ಅದನ್ನ ಮೊದಲೇ ಹೊಡೆದು ಉರುಳಿಸುವಂತ ತಂತ್ರಜ್ಞಾನಗಳನ್ನ ಬಳಕೆ ಮಾಡಬೇಕಾಗುತ್ತೆ, ರಾಡರ್ಗಳನ್ನ ಬಳಕೆ ಮಾಡಬೇಕಾಗುತ್ತೆ, ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳನ್ನ ಅಳವಡಿಕೆ ಮಾಡಿಕೊಳ್ಬೇಕು. ಈ ಮೂಲಕವಾಗಿ ಎಲ್ಲಿ ದಾಳಿ ಆಗುತ್ತೆ, ಯಾವ ಸ್ವರೂಪದಲ್ಲಿರುತ್ತೆ, ಈ ಮೂಲಕವಾಗಿ ಈಗ ಅಮೆರಿಕದ ಬತ್ತಳಿಕೆ ಖಾಲಿ ಆಗ್ತಿದೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ. ಒಟ್ಟಿನಲ್ಲಿ ಟ್ರಂಪಿನವರ ಈ ಯುದ್ಧ ಉತ್ಸಾಹಕ್ಕೆ ಒಂದು ಬ್ರೇಕ್ ಬೀಳುತ್ತಾ ಕಾದ್ ನೋಡಬೇಕು.